ಹಾಯ್, ನನ್ನ ಹೆಸರು ಚೇತನ್. ಗುಡ್ ಮಾರ್ನಿಂಗ್. ನೀವೆಲ್ಲರೂ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟ್ ಅಂತೆಲ್ಲ ಮಾತಾಡ್ತಾ ಇದ್ದೀರಿ. ಬಟ್ ಅದ್ರ ಬಗ್ಗೆ ಹೆಂಗೆ ಎಂಟ್ರಿ ಆಗಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡೈರೆಕ್ಟಾಗಿ ನೀವು ಇಂಟ್ರಾಡೇ ಹೋಗಿ ನೀವೇನಾದರೂ ಅದರಲ್ಲಿ ಟ್ರೈ ಮಾಡಿದ್ರೆ ದುಡ್ಡಂತೂ 100% ಕಳ್ಕೊತೀರ. ಅದರಲ್ಲಿ ಅದೆಲ್ಲ ಟ್ರಿಕ್ಸ್ ಇದೆ. ಅದೆಲ್ಲ ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಫಸ್ಟು ನೀವು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಇಂಟ್ರೆಸ್ಟ್ ಇದೆ, ಬಟ್ ಅದಕ್ಕೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟಲ್ಲಿ ಹೋಗ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಸಡನ್ನಾಗಿ ಅದನ್ನು 1-2 ದಿವಸ ಆದಮೇಲೆ ದುಡ್ಡನ್ನ ರಿಟರ್ನ್ ಎತ್ಕೊಂಡ್ಬಿಡ್ತೀರಾ. ಬಟ್ ಅದನ್ನು ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅದು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಮಿನಿಮಮ್ ನಿಮಗೆ ಒಂದು 7 to 10 years ಬೇಕೇ ಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ನನಗೆ ಇವಾಗ ಅವತ್ತೇ ದುಡ್ಡು ಬೇಕು ಅಂತಂದರೆ ನಿಮಗೆ ಅದು ಸಿಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ ನೀವು 7 years ಅಂತೂ ನೀವು ಇನ್ವೆಸ್ಟ್ ಮಾಡಲೇಬೇಕು. ಅದು ನೀವು ಎಷ್ಟೊಂದು ಮ್ಯೂಚುವಲ್ ಫಂಡ್ ಇರುತ್ತೆ, ನಾನು ಹೆಂಗೆ ಸೆಲೆಕ್ಟ್ ಮಾಡೋದು, ಯಾವ ಥರ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಫಸ್ಟು ಅದಕ್ಕೆ ಅನಲೈಸ್ ಮಾಡಿ ಯಾವ್ದು ತೊಗೊಬೇಕು, ಯಾವ್ದು ಇದು ಮಾಡಬೇಕು ಅಂತ. ET ಮನಿ ಅಂತ ಇರುತ್ತೆ, ವ್ಯಾಲ್ಯೂ ರಿಸರ್ಚ್ ಅಂತ ಇರುತ್ತೆ. ಅದೆಲ್ಲ ದೊಡ್ಡ ರಿಸರ್ಚ್ ಅವರೆಲ್ಲ ರಿಸರ್ಚ್ ಮಾಡಿ ಯಾವ್ದು ತೊಗೊಬೇಕು ಅಂತ ಫಸ್ಟು ಇದು ನೋಡಿರ್ತಾರೆ. ಅದರಲ್ಲಿ ರೋಲಿಂಗ್ ರಿಟರ್ನ್ಸ್ ನೋಡಬೇಕು. ಅದರಲ್ಲಿ ಆಮೇಲೆ ಯಾವುದು ಫಸ್ಟು ಆ ಕಂಪನಿ ಇವಾಗ ICICI ಬ್ಲೂ ಚಿಟ್ ಫಂಡ್ ಅಂತ ಇರುತ್ತೆ. ಅದರಲ್ಲಿ ಎಷ್ಟು ಗ್ರೋ ಇದೆ ಅದೆಲ್ಲ ಚೆಕ್ ಮಾಡಿ ಇದು ಮಾಡಬೇಕು. ನೀವು ಬರೀ ನೀವು PPF ಆಮೇಲೆ ಪೋಸ್ಟ್ ಆಫೀಸು, ಬ್ಯಾಂಕಲ್ಲಿ ಅದೆಲ್ಲ ಇಂಟ್ರೆಸ್ಟ್ ಮಾಡಿದೆ, ಅದೆಲ್ಲ ಇಂಟ್ರೆಸ್ಟ್ ತುಂಬ ಕಮ್ಮಿ ಇರುತ್ತೆ. ಇದೆಲ್ಲ ಮ್ಯೂಚುವಲ್ ಫಂಡಲ್ಲಿ ಅಂದರೆ 12% ನಿಮಗೆ ರಿಟರ್ನ್ ಕೊಡುತ್ತೆ. 10 ವರ್ಷ ಆದಮೇಲೆ ಬಂದೇ ಬರುತ್ತೆ. ಅದಕ್ಕೆ ನೀವೇನಂದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ನೀವು ಇದರಲ್ಲಿ ಬ್ಯಾಂಕ್ ಮುಖಾಂತರ ಹೋಗಿ ನೀವೇನಾರು ಮಾಡಿಸ್ತೀನಿ ಅಂತಂದರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಇದು ಅದಕ್ಕೆ ಡೈರೆಕ್ಟ್ ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ. ಡೈರೆಕ್ಟ್ ಫಂಡ್ ಅಂತಂದರೆ ನೀವೇ ಸೆಲೆಕ್ಟ್ ಮಾಡಿ, ಮ್ಯೂಚುವಲ್ ಫಂಡ್ ನೀವೇ ಸೆಲೆಕ್ಟ್ ಮಾಡಿ ಹಾಕ್ಬೋದು. ರೆಗ್ಯುಲರ್ ಅಂದರೆ ಬ್ಯಾಂಕಲ್ಲಿ ಹೋಗಿ ಸೆಲೆಕ್ಟ್ ಮಾಡಿ ಇದು ಮಾಡ್ತಾರೆ ಅದನ್ನು. ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ನೀವು ಡೈರೆಕ್ಟ್ ಏನೇ ಮಾಡೋದಂದ್ರೆ ಡೈರೆಕ್ಟ್ ಮ್ಯೂಚುವಲ್ ಫಂಡೇ ಮಾಡಿ. ಸೆಲೆಕ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿರೋ ಮ್ಯೂಚುವಲ್ ಫಂಡು ನೀವು ಸೆಲೆಕ್ಟ್ ಮಾಡಿ ಹಾಕಬೇಕು. ಅದು ಆ ಥರ ನೋಡಿ ನೀವು ಹಾಕಬೇಕು. ಆಮೇಲೆ ಅದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿರುತ್ತೆ ಅಂತ ನೋಡಬೇಕು. ಎಕ್ಸ್ಪೆನ್ಸ್ ರೇಷಿಯೋ 1%, 2%, 3% ಅಂತ ಇರುತ್ತೆ. ನಿಮ್ಗೆ ಇವಾಗ 12% ರಿಟರ್ನ್ ಬಂತು ಅಂತಂದರೆ 1% ಅವರು ಮ್ಯೂಚುವಲ್ ಫಂಡ್ ಅವರು ಇದು ಮಾಡ್ಕೊತಾರೆ. ಇನ್ನು 11% ನಿಮ್ಗೆ ರಿಟರ್ನ್ ಕೊಡ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು 15% ಬರುತ್ತೆ, 20% ಬರುತ್ತೆ. ಅದರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಇರುತ್ತೆ. ಇಷ್ಟರಲ್ಲಿ ನೀವು ಫಸ್ಟ್ ಸಲ ನೀವು ಹೋಗ್ಬೇಕು ಅಂತಂದರೆ ಡೈರೆಕ್ಟಾಗಿ ನೀವು ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಹೋಗಬಾರ್ದು. ಯಾಕಂದರೆ ಅದರಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ಅದು ನೀವು ಹಾಕ್ದಾಟ್ಗೆ ಸ್ವಲ್ಪ ಟೆನ್ಷನ್ ಆಗಿ ದುಡ್ಡೆಲ್ಲ ಹಾಕ್ಬಿಟ್ಟು ಹಂಗೆ ತೆಗಿತೀರ. ಅದಕ್ಕೆ ನೀವು ಯಾವಾಗ ಲಾರ್ಜ್ ಕ್ಯಾಪಲ್ಲಿ ಫಸ್ಟು ಟ್ರೈ ಮಾಡಿ. ಆಮೇಲೆ ನಿಮ್ಮೊಂದು 6 months 7 months ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಯಾವ ಥರ ಇನ್ವೆಸ್ಟ್ ಮಾಡಬೇಕು. ಏನಕ್ಕೆ ನಾನು ಮ್ಯೂಚುವಲ್ ಫಂಡ್ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಫಸ್ಟು ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಇಷ್ಟು ದುಡ್ಡು ನನಗೆ ಬೇಕು, ಈ ಥರ ನನಗೆ ಇರಬೇಕು ಅಂತ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನೀವು ಮಾಡಬೇಕು. ಇದಕ್ಕೆ ಕ್ಯಾಲ್ಕುಲೇಷನ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಹೆಂಗೆ ಮಾಡೋದು, ಯಾವ ಥರ ಏನಂತ. ಇದೆಲ್ಲ ನೀವು ಕಲ್ತ್ಕೊಂಡಾದ್ಮೇಲೆ ಇಂಟ್ರಾಡೇ ಯಾವ ಥರ ಆಡಿ ನೀವು ಗೆಲ್ಬೋದು, ಡೈಲಿ ದುಡ್ಡು ಹೆಂಗೆ ಮಾಡೋದು, ಯಾವ ಥರ ಏನು, ಆ ಥರದನ್ನು ನಾನು ನಿಮ್ಗೆ ಹೇಳ್ಕೊಂಡ್ಬಿಡ್ತೀನಿ. ಮ್ಯೂಚುವಲ್ ಫಂಡಲ್ಲಿ ಇವಾಗ 100% ರಿಟರ್ನ್ ಕೊಡುತ್ತೆ. PPF ಅಲ್ಲಿ 6%, 7%, ಬ್ಯಾಂಕಲ್ಲೆಲ್ಲ 8%, 6% ರಿಟರ್ನ್ ಕೊಡುತ್ತೆ. ನೀವು ಇದನ್ನು ಯಾವ ಥರ ಮಲ್ಟಿಪ್ಲೈ ಮಾಡ್ಬೋದು ಅಂತಂದರೆ 72 / 7 ಮಾಡಿ ಎಷ್ಟು ಬರುತ್ತೆ. 6 years 10 years ನಿಮಗೆ ದುಡ್ಡು ಡಬಲ್ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಹೆಂಗಂದರೆ 72 / 12 ಮಾಡಿ ಎಷ್ಟು ಬರುತ್ತೆ ನಿಮಗೆ. ಆ 6 years ನಿಮ್ಮ ದುಡ್ಡು ನಿಮಗೆ ಡಬಲ್ ಆಗುತ್ತೆ. ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಯಾವತ್ತೇ ಆಗಲಿ. ಇವಾಗ ಮಿಡ್ ಕ್ಯಾಪಲ್ಲಿ 18% ಬರುತ್ತೆ, ಸ್ಮಾಲ್ ಕ್ಯಾಪಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಅದ್ರಲ್ಲಿ ವೇರಿಯೇಷನ್ ಆಗುತ್ತೆ ದುಡ್ಡು. ಅಂದರೆ ಅದರಲ್ಲಿ ನಿಮ್ಗೆ ಆಡೋದು ತುಂಬ ನೋಡೋದು ತುಂಬ ಕಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಏನು ಯಾವ ಥರ ಹೆಂಗೆ ಅಂತ ನಾನು ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಸ್ಟಾಕ್ ಯಾವ ಥರ ನಿಮಗೆ ಪರ್ಚೇಸ್ ಮಾಡಬೇಕು, ಇಂಟ್ರಾಡೇ ಯಾವ ಥರ ನೀವು ಪ್ಲೇ ಮಾಡಬೇಕು ಅದರಲ್ಲಿ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ನೀವು ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ನಿಮಗೆ ಇಂಟ್ರಾಡೇ ಅಂದರೆ ಏನಂತ ನಿಮಗೆ ಅರ್ಥ ಆಗುತ್ತೆ, Nifty ಅಂದರೆ ಏನಂತ ಅರ್ಥ ಆಗುತ್ತೆ, ಸೆನ್ಸೆಕ್ಸ್ ಅಂದರೆ ಏನಂತ ಅರ್ಥ ಆಗುತ್ತೆ. ಇವೆಲ್ಲ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಮಸ್ಕಾರ.